ಫ್ರೀಡಮ್ ಪಾರ್ಕ್, ಸ್ವತಂತ್ರ ಉದ್ಯಾನವನ. ಓಕೆ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಐಸ ದೇವಸ್ಥಾನದಿಂದ ಹಾಗೆ ಮನೆಗೆ ಬರ್ತಾ ಹಾಗೆ ದಾರಿಲಿ ಸೆಂಟ್ರಲ್ ಅಂದರೆ ಫ್ರೀಡಮ್ ಪಾರ್ಕ್ ಕಾಣಿಸ್ತು. ಸೊ ಹಾಗೆ ಅದೊಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ. ನೋಡಿ, ಈ ಜಾಗ ಯಾವುದು ಅಂತ ಗೊತ್ತಾಯ್ತಾ? ದೊಡ್ಡ ಮನೆ ಹುಡುಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಇಬ್ಬರು ಆ ಕಡೆಯಿಂದ ಈ ಕಡೆ ಬರ್ತಾರೆ ಗೊತ್ತಾ? ಅದೇ ಸ್ಪಾಟ್ ಇದು. ಸುಮಾರು ಫಿಲಮ್ಸ್ ಎಲ್ಲ ಇದೇ ಸ್ಪಾಟಲ್ಲೇ ಆಗಿದೆ. ಬನ್ನಿ ಮುಂದೆ ಹೋಗಿ ಇನ್ನೂ ಏನೇನಿದೆ ಅಂತ ನೋಡೋಣ. ಇದೇನಿದು? ಯಾರ ಇದು? ನಿಮ್ಮ ತಾತ ಕರ್ನಲ್ ಇದ್ದ ನೋಡೋಣ. ಒಳಗಡೆ ಎಲ್ಲ ಗಾಡಿ ಅಲೋ ಇಲ್ಲ, ಹೊರಗಡೆ ಮಾತ್ರ ಗಾಡಿ ಹಾಕ್ಬಿಟ್ಟು ಬರ್ಬೇಕಷ್ಟೆ. ಜೈಲು ಅಂದ್ರೇನೆ ಇವಾಗ ಒಂದೇ ಒಂದು ಬೇಜಾರು. ಯಾಕೆ ಗೊತ್ತಾ? ಡಿ ಬಾಸ್ ಅಂದ್ರೆ ದರ್ಶನ್ ಅವರು ಜೈಲಲ್ಲಿ ಇದಾರಲ್ಲ, ಆ ಜೈಲು ಅನ್ನೋ ಪದ ಕೇಳಿದ್ರೆ ಸ್ವಲ್ಪ ಬೇಜಾರು. ಮುಂಚೆ ಎಲ್ಲ ಅಷ್ಟು ಬೇಜಾರಾಗ್ತಾ ಇರಲಿಲ್ಲ. ಇವಾಗ ಏನು ಎಲ್ಲರೂ ಎಷ್ಟೋ ತಪ್ಪು ಮಾಡಿ ಹೊರಗಡೆ ಬಂದಿರೋರು ಅವರೇ. ಬಟ್ ಆ ಅಪ್ಪ ಮಾತ್ರ ತುಂಬ ದೊಡ್ಡ ವ್ಯಕ್ತಿ ಅಲ್ಲ, ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಪರವಾಗಿಲ್ಲ, ಎಷ್ಟು ಕಷ್ಟ ಕೊಡ್ತೀರ ಕೊಡ್ರಿ ಅಂದ್ಬಿಟ್ಟು ಅವರು ಲಡಾಯಿಸ್ತಾನೆ ಅವರೇ. ಈ ಪಾರ್ಕನ್ನು ನೋಡ್ಕೊಳ್ಳೋದಕ್ಕೆ ಒಂದು ಇಷ್ಟು ಫ್ಯಾಮಿಲಿ ಬೇರೆ ಇಲ್ಲೇ ಇದೆ ಹಾಲ್ಟ್ ಮಾಡಿಕೊಂಡು. ಓಕೆ ಓಕೆ ಓಕೆ. ಇದೆಲ್ಲ ಯಾವ ಗಿಡಗಳು? ನೀರು ಹಾಕ್ದಿರನೇ ಬೆಳೆಸ್ತವ್ರೆ. ಇಷ್ಟು ಉದ್ದ ಬೆಳೆದೈತೆ, ಎಲ್ಲ ಒಣಗೋಗ್ಬಿಟ್ಟೈತೆ. ಫುಲ್ಲು ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ. ಏನು ಜಾಸ್ತಿ ಇಲ್ಲೂ ಕೂಡ ಓಡಾಡೋ ಅಷ್ಟು ಏನು ಜಾಗ ಓಡಾಡೋಕ್ಕೂ ಕ್ಲೀನಾಗಿ ಏನಿಲ್ಲ. ಎಲ್ಲ ಇರೋ ಆಲೋ ಬ್ಲಾಕ್ನೆಲ್ಲ ಕಿತ್ತಾಕಿದ್ದಾರೆ. ನೋಡಿ, ಆಲೋ ಬ್ಲಾಕ್ ಹಾಕ್ತಾ ಇದ್ದಾರೆ ಇವಾಗ. ನೋಡಿ, ಕೆಲಸ ಇನ್ನೂ ಮಾಡ್ತಾನೆ ಇದ್ದಾರೆ. ಆಲೋ ಬ್ಲಾಕ್ ಹಾಕ್ಕೊಂಡು ಇನ್ನೂ ಫುಲ್ ಇದಾಗಬೇಕು. ಬೈಲ್ ನೋಡಿ, ಇಲ್ಲಿ ಜೈಲು. ಹೋ ಇಲ್ಲಿ ಅವಾಗ ಒಂದ್ಸಲ ಬಂದಾಗಿಲ್ಲ, ಒಂದು ಬೊಂಬೆ ನಿಕ್ಬಿಟ್ಟು ರೂಮ್ ಮುಂದೆನೂ ನನ್ನ ಬೊಂಬೆ ಇಕ್ಕಿದ್ರು. 26 ರೂಮ್ ಇದೆ ಇಲ್ಲಿಂದ ಒಂದರಿಂದ ಈ ಕಡೆವರೆಗೂ. ಇವಾಗ ನೋಡಿದ್ರೆ ಪಾರಿವಾಳ ಜೈಲಾಗ್ಬಿಟ್ಟೈತೆ ಇದು. ಅಷ್ಟು ಮನುಷ್ಯನ ಇಲ್ಲೇ ಆಗ್ತಾ ಇದ್ದಿದ್ದು ಬೆಂಗಳೂರಿಗೆ. ಯಾವಾಗ ಹೊಸ ಜೈಲಾಗೋಕ್ಕಿಂತ ಮುಂಚೆ. ಈ ಇದರಲ್ಲಿ ಒಂದು 2-3 ನಾಯಿ ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ. ಇವತ್ತು ಏನೇನೋ ಮಾಡಬೇಕು ಅಂತ ಮನೆ ಬಿಟ್ಟೆ, ಏನು ಮಾಡೋಕ್ಕಾಗಿಲ್ಲ. ನೋಡಿ, ನಾಯಿಗಳಿಗೆ ತೋರಿಸ್ತೀನಿ ನಿಮಗೆ. ಕೆಂಪಿ ಕೋಣನಕುಂಟೆ. ಏನು ಇದು? ಬಂದು ನ್ಯಾನ್ಸಿ. ಅಲ್ಲಿರೋದು ರೋಸಿ ರೇಮಂಡ್, ಕೆಂಪಿ ಕೋಣನಕುಂಟೆ, ನ್ಯಾನ್ಸಿ ಆನಮುಂಡೆ. ಇದು ಬಂದು ನಾರ್ಮಲ್ ಜೈಲ್ ಇದ್ದಂಗೆ. ಆಗಿನ ಕಾಲದಲ್ಲಿ ರೂಮ್ ಕೊಡ್ತಾ ಇದ್ರಲ್ಲ, ಆ ರೂಮ್ ಕೊಡೋದೇ ದೊಡ್ಡ VIP ಜೈಲ್ ಇದ್ದಂಗೆ ಅಷ್ಟೇ. ಆಗಿನ ಕಾಲದಲ್ಲಿ ಅಪರಾಧಿಗಳಿಗೆ ಬೆಡ್ ಹೇಗಿರ್ತಾ ಇತ್ತು ಗೊತ್ತಾ? ಈಗಾದರೂ ಒಂದು ರೂಮಲ್ಲಿ ಒಂದು ಮಂಚ, ಅಟ್ಲೀಸ್ಟ್ ಒಂದು ಏನಿದು ಹಿಂದಿಗೆ ಒಂದು ಜಗ್ಗಿಕ್ತಾರೆ. ಆಗಿನ ಕಾಲದಲ್ಲಿ ನೋಡಿ, ಒಂದೇ ಸಲ ಒಂದು 150 ಅಪರಾಧಿಗಳಿಗೆ ಬೆಡ್ ಈ ಥರ ಇರ್ತಾ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಒಂದು 150 ಕೈದಿಗಳು, ಈ ಕಡೆ ಒಂದು 150 ಕೈದಿಗಳು. ಹೆಂಗಿದೆ ಬೆಡ್ಡು? ಹಿಡ್ಕೊ. ನಾನೇನಾದರೂ ಆಗಿನ ಕಾಲದಲ್ಲಿ ಅಪರಾಧಿ ಆಗಿದ್ರೆ ಇದೇ ನನ್ನ ಬೆಡ್ ಆಗಿರೋದು. ಯಾಕೆ ಗೊತ್ತಾ? ಈ ಕಡೆ ಕಿಟಕಿ ಇದೆ, AC ಬರೋದು.
ಆ ಕಡೆಯಿಂದನೂ ಫಿಲ್ಟರ್ ಗಾಳಿ ಬರೋದು. ಸೊ ಹಿಂಗೆ ಬರ್ತಾ ಇದ್ದೆ, ಆರಾಮಾಗಿ ಹಿಂಗೆ ಬರ್ತಾ ಇದ್ದೆ. ನಾನು ಅಪರಾಧಿ ಆಗಿದ್ರೆ, ಅವಾಗ ಹುಟ್ಟಿಲ್ಲ ಅದಕ್ಕೆ ಅಪರಾಧಿ ಆಗಲಿಲ್ಲ ನಾನು, ಆಮೇಲೆ ಅಪರಾಧಿ ಅನ್ಕೊಂಬಿಟ್ಟಿರ. ಓಕೆ, ಆಮೇಲೆ ಇಲ್ಲೇ ಒಂದು 4-5 ಬೆಡ್ಗಳಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರ್ತಾಯಿದ್ರು. ನನಗೆ ತೋರಿಸೋದು ಇಲ್ಲೇ ಒಂದು 4-5 ಬೆಡ್ಗಳಲ್ಲಿ ನಮ್ಮ ಫ್ರೆಂಡ್ ಸರ್ಕಲು ಇಲ್ಲೇ ಇರ್ತಾಯಿದ್ರು. ಅವರು ಏನು ತುಂಬ ಒಳ್ಳೆಯವರೇನಲ್ಲ. ಅವರು ಕೂಡ ನಾನು ಈ ಬೆಡ್ಡು ಅಂದರೆ ಈ ಬೆಡ್ಡಲ್ಲಿ ಆ ಬೆಡ್ಡಲ್ಲೆಲ್ಲ, ಎಕ್ಸ್ಪೆಷಲಿ ನನ್ನ ಫ್ರೆಂಡ್ ಶಶಿ ಕೂಡ ಅಂತೂ ಪಕ್ಕದಲ್ಲೇ ಇರ್ತಾ ಇದ್ದ, ಅವನು ಇಲ್ಲೇ ಇರ್ತಾ ಇದ್ದ. ನೋಡಿ ಗೈಸ್, ಡ್ಯೂಟಿ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಯೂನಿಫಾರ್ಮ್ ಹಾಕೊಂಡು. ಸಾರಿ ಡ್ಯೂಟಿ ಮಾಡಿ ಬಂದು ಮಲಗಿದಾರೋ ಯಾರಿಗೆ ಗೊತ್ತು, ಹೊಟ್ಟಲ್ಲಿ ನಿಮ್ದಾಗಿ ಮಲಗಿದ್ದಾರೆ ಪಾಪ. ನೋಡಿ ಗೈಸ್, ಇವನು ಇದಾನಲ್ಲ, ಇವನು ನನ್ನ ತಮ್ಮನೇ ಆಗಬೇಕು. ಆ 2 ಹೆಲ್ಮೆಟ್ ಇಟ್ಕೊಂಡಿದ್ದಕ್ಕೆ ನಾನು ಇನ್ನು ಮುಂದೆ ನಿನ್ನ ಜೊತೆ ಬರೋಲ್ಲ, ನಾನು ನಿನ್ನ ಜೊತೆ ಬಂದರೆ ಬರೀ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಬ್ಯಾಗ್ ಇಟ್ಕೊಳ್ಳೋಕೆ ಕರ್ಕೊಂಬರ್ತೀಯ ಅಂತಾನೆ. ಇನ್ನೇನು ನಾನು ವೀಡಿಯೋ ಹೆಂಗೆ ಮಾಡಲಿ, ಬ್ಯಾಗು ಎಲ್ಲ ಇಟ್ಕೊಂಡ್ಬಿಟ್ರೆ ಆ ಥರ ಇಟ್ಕೊಳ್ಳೋಕೆ ಕರ್ಕೊಂಬಂದ್ರೆ ತಾನೇ ಮಾಡೋಕ್ಕಾಗೋದು. ಏನು ಒಂದು ಸ್ವಲ್ಪನೂ ಸಪೋರ್ಟೇ ಮಾಡಲ್ಲ ಅಂತಾರೆ. ಅವರಿಗೆ 500 ಟಿಪ್ಸ್ ಕೊಡ್ತವ್ರೆ, ಕೊಡಲಿ ಪಾಪ. ಹಾಗೆ ಮುಂದೆ ಬರ್ತಾ ಅದ್ರ ಪಕ್ಕದಲ್ಲೇ ಇರೋ ಬುದ್ಧ ವಿಹಾರ ನಾನು ನೋಡಕ್ಕೆ ಬಂದೆ. ಮಹಾಬೋಧಿ ಲೋಕಶಾಂತಿ ಬುದ್ಧ ವಿಹಾರ. ಏನು ಅಂತ ಗೊತ್ತಿಲ್ಲ, ಬನ್ನಿ ಒಳಗಡೆ ಹೋಗಿ ನೋಡೋಣ. ನಾನು ಇದ್ರೊಳಗಡೆ ಬಂದಬೇಕು ಅಂದರೆ ಜಾಸ್ತಿ ದಿನದಿಂದ ಇತ್ತು. ಓಹೋ, ನಿಶ್ಶಬ್ದವಾಗಿರಬೇಕು, ಯಾಕೆಂದರೆ ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಬನ್ನಿ ಮುಂದೆ ಏನೇನೋ ಇದೆ ನೋಡೋಣ. ಇದೇನಿದು, ಇವ್ರ ಹಾಸ್ಟೆಲ್ಸ್ ಅನಿಸುತ್ತೆ. ಓಹೋ, तो मेरे को पता है, लेकिन आप जनता के लिए अच्छे रास्ते दिखाने के लिए काम करते हैं ना. I don't allow to make your video. Don't make video. What's your name, sir? My name is Vimala. ठीक है क्या? No. Only studies, prayers, Prayers, meditation. only meditation.